1983 ಆಗಸ್ಟ್ 28 ಆಗ್ರಾ. ರಾತ್ರಿ ಸುಮಾರು 9 ಸಮಯ. ಸುರೇಶ್ ವರ್ಮಾ ತನ್ನ ವ್ಯಾಪಾರ ಮುಗಿಸಿ ಅಂಗಡಿ ಕ್ಲೋಸ್ ಮಾಡಿಕೊಂಡು ತನ್ನ ಫಿಯೇಟ್ ಕಾರಿನಲ್ಲಿ ಮನೆ ಕಡೆ ಪ್ರಯಾಣ ಬೆಳೆಸ್ತಾನೆ. ತನ್ನ ಮನೆ ಹತ್ರ ಬಂದು ಗೇಟ್ ತೆಗೀಲಿ ಅಂತ ಹಾರ್ನ್ ಮಾಡ್ತಾನೆ. ಆದರೆ ಯಾರೂ ಸಹ ಗೇಟ್ ತೆಗೆಯೋದಿಲ್ಲ. ಅದೇ ಸಮಯಕ್ಕೆ ಸ್ವಲ್ಪ ದೂರದಿಂದ ಇಬ್ಬರು ವ್ಯಕ್ತಿಗಳು ಕಾರ್ ಬಳಿ ಬರೋದು ಸುರೇಶ್ ವರ್ಮಾಗೆ ಕಾಣಿಸುತ್ತೆ. ಆದರೆ ಅವನು ಸ್ಪಷ್ಟವಾಗಿ ನೋಡಿ ಯಾರು ಅಂತ ಕೇಳೋ ಅಷ್ಟರಲ್ಲಿ ಒಬ್ಬನ ಗನ್ನಿಂದ ವೇಗವಾಗಿ ಬಂದ ಬುಲೆಟ್ ಸುರೇಶ್ ವರ್ಮಾ ತಲೆಗೆ ಬೀಳುತ್ತೆ. ಶಬ್ದ ಕೇಳಿ ಊಟಕ್ಕೆ ಕುಳಿತಿದ್ದಂತಹ ಸುರೇಶ್ ವರ್ಮಾ ಮನೆಯವರು ಗಾಬರಿಯಿಂದ ಆಚೆ ಓಡಿ ಬರ್ತಾರೆ. ಆದರೆ ಅವರು ಬರೋ ಅಷ್ಟರಲ್ಲಿ ಸುರೇಶ್ ವರ್ಮಾ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ FIR ಸಹ ಆಗತ್ತೆ. ಆದರೆ ಕೊಲೆಗಾರರನ್ನ ಕಂಡುಹಿಡಿಯುವಲ್ಲಿ ಪೊಲೀಸರು ವಿಫಲರಾಗ್ತಾರೆ. 1983 ಡಿಸೆಂಬರ್ 12 ಆಗ್ರಾದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯ ಒಂದು ಬಡ ಕುಟುಂಬದಲ್ಲಿ ಒಂದು ಗಂಡು ಮಗು ಜನಿಸಿತು. ಅವನೇ ತೋರಣ್ ಸಿಂಗ್ ಅಲಿಯಾಸ್ ಟಿಟು ಸಿಂಗ್. ಮಹಾವೀರ್ ಪ್ರಸಾದ್ ಹಾಗೂ ಶಾಂತಿ ದಂಪತಿಯ 6 ಜನ ಮಕ್ಕಳಲ್ಲಿ ಟಿಟು ಸಿಂಗ್ ಕೊನೆಯ ಮಗನಾಗಿದ್ರಿಂದ ಮನೆಯ ಎಲ್ಲರೂ ಸಹ ತುಂಬಾ ಪ್ರೀತಿಯಿಂದ ಬೆಳೆಸ್ತಾ ಇರ್ತಾರೆ. ಕಾಲ ಕಳೆದಂತೆ ಟಿಟುಗೆ 2 ವರ್ಷ ಆಗ್ತಿದ್ದಂತೆ ಆಗ್ರಾ ಸುರೇಶ್ ರೇಡಿಯೋ ಶಾಪ್ ಹೀಗೆ ಏನೇನೋ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಇವನು ಇನ್ನೂ ಚಿಕ್ಕವನಾಗಿದ್ರಿಂದ ಮಕ್ಕಳು ಏನೋ ಮಾತಾಡ್ತಾರೆ ಅಂತ ಮನೆಯವರು ಅಷ್ಟೇನು ತಲೆ ಕೆಡಿಸಿಕೊಂಡಿರಲಿಲ್ಲ. ಕಾಲ ಸವೆದಂತೆ ಟಿಟು ಯಾವಾಗ 4 ವರ್ಷದ ಮಗುವಾದನೋ ಆಗಿನಿಂದ ಅವನ ಬಿಹೇವಿಯರ್ ತುಂಬಾ ಅಗ್ರೆಸಿವ್ ಆಗೋದಕ್ಕೆ ಶುರುವಾಯಿತು. ಅವನು ಅವರ ಮನೆಯವರಿಗೆಲ್ಲ, ನೀವು ನನ್ನ ನಿಜವಾದ ತಂದೆ ತಾಯಿಯಲ್ಲ, ನನಗೆ ಈ ಗುಡಿಸಲಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಆಗ್ರಾದಲ್ಲಿ ನನ್ನದೊಂದು ಮನೆ ಇದೆ, ನನ್ನನ್ನು ಆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅಲ್ಲದೆ ಒಂದು ದಿನ ಅವನ ತಾಯಿಗೆ ತುಂಬಾ ಹೀಯಾಳಿಸಿದ್ದ. ನೀವ್ಯಾಕೆ ಹರಿದಿರೋ ಸೀರೆ ಹಾಕೊಂಡಿರೋದು? ನನಗೆ ನಿಮ್ಮ ಜೊತೆ ಬರೋದಕ್ಕೆ ನಾಚಿಕೆ ಆಗುತ್ತೆ. ನಿಮಗೆ ಗೊತ್ತಾ, ಆಗ್ರಾದಲ್ಲಿರೋ ನನ್ನ ತಾಯಿ 2,000 ರೂಪಾಯಿ ಸೀರೆ ಹಾಕೋದು ನನ್ನ ಆಗ್ರಾಗೆ ಕರೆದುಕೊಂಡು ಹೋಗಿ ಬಿಟ್ಬಿಡಿ ಅಂತ ಹೇಳಿದ್ದ. ಕೇವಲ 4 ವರ್ಷದ ಮಗು ಹೀಗೆಲ್ಲ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ದಿನ ಕಳೆದಂತೆ ಟಿಟು ಮತ್ತಷ್ಟು ಅಗ್ರೆಸಿವ್ ಆದ. ಅವನು ಪದೇ ಆಗ್ರಾದಲ್ಲಿ ಸದಾರ್ ಬಜಾರ್ ಅಲ್ಲಿ ನನ್ನದೊಂದು ರೇಡಿಯೋ ಶಾಪ್ ಇದೆ, ನನಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಅವಳ ಹೆಸರು ಉಮಾ, ನನಗೆ 2 ಮಕ್ಕಳಿದ್ದಾರೆ ಅಂತ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದು ದಿನ ಟಿಟುನ ತಂದೆ ಯಾವುದೋ ಕೆಲಸದ ಮೇಲೆ ಆಗ್ರಾಗೆ ಹೋಗಿರ್ತಾರೆ. ಹೇಗೋ ಈ ವಿಷಯ ಟಿಟುಗೆ ಗೊತ್ತಾಗಿ ಅವರ ತಂದೆ ಮನೆಗೆ ಬಂದ ಕ್ಷಣ ಕೂಡಲೇ ಕೋಪದಿಂದ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿಯಾಗಿ ಎಸೆದು ನನ್ನನ್ನೇಕೆ ಕರೆದುಕೊಂಡು ಹೋಗಿಲ್ಲ ಅಂತ ಕಿರ್ಚಾಡ್ತಾನೆ. ಇದಾದ ಕೆಲವು ದಿನಗಳ ನಂತರ ಒಂದು ಸಣ್ಣ ಬ್ಯಾಗ್ನಲ್ಲಿ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು, ನೀವು ನನ್ನನ್ನು ಆಗ್ರಾಗೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ, ನಾನೇ ಹೋಗ್ತೀನಿ ಅಂತ ಹೊರಟು ನಿಂತಿದ್ದ. ಇದನ್ನೆಲ್ಲ ಮಾಡ್ತಾ ಇರೋದು ಕೇವಲ 4 ವರ್ಷದ ಹುಡುಗ. ಅದು ಹೇಗೆ ಸಾಧ್ಯ? ಅದು ಅಂಗನವಾಡಿಗೆ ಹೋಗೋ ವಯಸ್ಸು ಸಹ ಅಲ್ಲ. ಈ ಬಿಹೇವಿಯರ್ನಿಂದ ಮನೆಯವರಿಗೆಲ್ಲ ತೊಂದರೆ ಕೊಟ್ಟಿದ್ದಂತೂ ನಿಜ. ಆದರೆ ಚಿಕ್ಕ ಹುಡುಗ ಅಂತ ಮನೆಯವರೆಲ್ಲ ಇಗ್ನೋರ್ ಮಾಡ್ತಾ ಇದ್ರು. ಬಟ್ ಅದೇ ಮನೆಯ ದೊಡ್ಡ ಮಗ ಟಿಟುನ ಅಣ್ಣ ಅಶೋಕನಿಗೆ ಕುತೂಹಲ ಮೂಡಿ ಇವನು ಹೇಳ್ತಿರೋದೆಲ್ಲ ನಿಜಾನ ನೋಡಿಬಿಡೋಣ ಅಂತ ಆಗ್ರಾಗೆ ಹೋಗೋ ಪ್ಲಾನ್ ಮಾಡ್ತಾನೆ. ಅಶೋಕ್ ಒಂದು ದಿನ ಮನೆಯಲ್ಲಿ ಯಾರಿಗೂ ಹೇಳದೆ ಆಗ್ರಾ ಬಸ್ ಹತ್ತಿ ಆಗ್ರಾ ಕಡೆಗೆ ಹೊರಟ. ಬಸ್ನಲ್ಲಿ ಕೂತಂತಹ ಅಶೋಕನ ಮನಸ್ಸಿನಲ್ಲಿ ಟಿಟುನ ಮಾತುಗಳೇ ಮರುಕಳಿಸ್ತಾ ಇದ್ವು. ಕೆಲವೇ ಹೊತ್ತಿನಲ್ಲಿ ಆಗ್ರಾ ತಲುಪಿದ ಅಶೋಕ್ ಟಿಟು ಹೇಳಿದ ಸದಾರ್ ಬಜಾರ್ ಹೊಳಹೊಕ್ಕು ಸುರೇಶ್ ರೇಡಿಯೋ ಶಾಪ್ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಹುಡುಕಿ ಸಂಜೆ ಆದರೂ ಸಹ ಸುರೇಶ್ ರೇಡಿಯೋ ಶಾಪ್ ಸಿಗೋದಿಲ್ಲ. ಬೆಳಗ್ಗೆಯಿಂದ ಹುಡುಕಿ ದಣಿದಿದ್ದ ಅಶೋಕ್ 4 ವರ್ಷದ ನನ್ನ ತಮ್ಮನ ಮಾತುಗಳನ್ನು ಕೇಳಿ, ನಾನು ಇಲ್ಲಿಗೆ ಬಂದನಲ್ಲ, ನನಗೆ ಹುಚ್ಚು ಅಂತ ಬೈಕೊಂಡು ರಿಟರ್ನ್ ಹೊರಟ ಅಶೋಕ್ ದಾರಿ ತಪ್ಪಿ ಒಂದು ಗಲ್ಲಿಗೆ ಎಂಟ್ರಿಯಾಗಿ ಮುಂದೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅಶೋಕನ ಕಣ್ಣಿಗೆ ಒಂದು ಅಂಗಡಿಯ ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ನೋಡಿದ ಅಶೋಕ್ ಒಂದು ಕ್ಷಣ ದಂಗಾಗಿ ಹೋಗ್ತಾನೆ. ಅವನ ಬಾಡಿ ನಡುಗಿ ಬೆವರೋದಕ್ಕೆ ಶುರುವಾಗುತ್ತೆ. ಹೀಗೆ ಅವನು ಶಾಕ್ ಆಗೋದಕ್ಕೆ ಕಾರಣ ಅವನು ನೋಡಿದ ಸುರೇಶ್ ರೇಡಿಯೋ ಶಾಪ್ ಬೋರ್ಡ್. ಅಂಗಡಿಯ ಒಳಗಡೆ ಹೋದ ಅಶೋಕ್ ತುಂಬಾ ನರ್ವಸ್ ಆಗಿರ್ತಾನೆ. ಅಂಗಡಿ ವ್ಯಾಪಾರದಲ್ಲಿ ತೊಡಗಿದ್ದ ಉಮಾ ಅಶೋಕನ ಬಳಿ ಬರ್ತಾರೆ. ಆಗ ಅಶೋಕ್ ತೊದಲ್ಸ್ತಾ,
ಸುರೇಶ್ ಇದಾರಾ ಅಂತ ಕೇಳ್ತಾನೆ. ಅದಕ್ಕೆ ಉಮಾ, ಅವರು ತೀರಿ ಹೋಗಿ 4 ವರ್ಷ ಆಯ್ತು. ನಾನು ಅವರ ಹೆಂಡತಿ ಉಮಾ, ಯಾಕೆ ಏನಾಗಬೇಕಾಗಿತ್ತು ಅಂತ ಕೇಳ್ತಾರೆ. ಮತ್ತೆ ಶಾಕ್ ಆದ ಅಶೋಕ್ನ ಕೈಗಳು ನಡುಗೋದಕ್ಕೆ ಶುರುವಾಗುತ್ತೆ. ಮತ್ತೆ ತೊದಲ್ಸ್ತಾ, ನಿಮ್ಮ ಗಂಡ ಸುರೇಶ್ ಈಗ ನಮ್ಮ ಮನೆಯಲ್ಲಿದ್ದಾನೆ. ಅವನು ನನ್ನ ತಮ್ಮ. ಅವನಿಗೆ ಈಗ ಕೇವಲ 4 ವರ್ಷ ವಯಸ್ಸು. ಅಶೋಕ್ ಉಮಾನ ಬಳಿ ಟೀಟುವಿನ ಎಲ್ಲಾ ವಿಷಯಗಳನ್ನ ಹೇಳ್ತಾನೆ. ಉಮಾ ಇದನ್ನ ನಂಬೋದಿಲ್ಲ. ಆಗ ಅಶೋಕ್, ನೀವು ಒಮ್ಮೆ ನಮ್ಮ ಮನೆಗೆ ಬಂದು ನೋಡಿ, ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನಂತರ ಸಂಜೆ ಮನೆಗೆ ಬಂದ ಉಮಾ ತನ್ನ ಅತ್ತೆ ಮಾವನ ಬಳಿ ಎಲ್ಲಾ ವಿಷಯಗಳನ್ನ ಹೇಳಿ ಟೀಟುವನ್ನು ನೋಡಲು ಹೋಗೋಕೆ ಪ್ಲಾನ್ ಮಾಡ್ತಾರೆ. ಹೀಗೆ ಒಂದು ದಿನ ಸಡನ್ ಆಗಿ ಉಮಾ ಅವರ ಅತ್ತೆ ಮಾವನ್ನ ಕರ್ಕೊಂಡು ಟೀಟುನ ನೋಡೋಕೆ ಹೊರಡ್ತಾಳೆ. ಅವರ ಕಾರು ಟೀಟುನ ಮನೆ ಹತ್ರ ಬರ್ತಾ ಇದ್ದಂತೆ ಅಲ್ಲೇ ಆಟವಾಡ್ತಿದ್ದ ಟೀಟು ಆ ಕಾರನ್ನ ನೋಡಿ ಕಾರಿನ ಕಡೆ ಓಡಿ ಹೋಗ್ತಾನೆ. ಅದು ಆ ಕಾರನ್ನ ಗುರುತಿಸಿದ ಹಾಗೆ ಕಾರಿನಿಂದ ಸುರೇಶ್ನ ತಂದೆ ತಾಯಿ ಇಳಿತಿದ್ದ ಹಾಗೆ ಅವರನ್ನ ಗಟ್ಟಿಯಾಗಿ ತಪ್ಕೊಳ್ತಾನೆ. ಹಾಗೆ ನನ್ನ ಮಕ್ಕಳಿಲ್ಲಿ ಅವರನ್ನ ಕರೆದುಕೊಂಡು ಬರಲಿಲ್ವಾ ಅಂತ ಕೇಳ್ತಾನೆ. ನಂತರ ಈ ಕಾರಿನಲ್ಲಿ ಯಾಕೆ ಬಂದಿದ್ದೀರಾ, ನನ್ನ ಫಿಯೇಟ್ ಕಾರು ಎಲ್ಲಿ ಅಂತ ಕೇಳ್ತಾನೆ. ಈ ಸಂದರ್ಭದಲ್ಲಿ ಅವನ ಬಿಹೇವಿಯರ್ 4 ವರ್ಷದ ಮಗುವಿನ ತರ ಇರಲೇ ಇಲ್ಲ. ಸುರೇಶನ ತಂದೆ ತಾಯಿಗೆ ಆಗಲೇ ಗೊತ್ತಾಯ್ತು ಇದು ಸುರೇಶ್ ಅಂತ. ಆದ್ರೆ ಉಮಾಗೆ ಮಾತ್ರ ಇನ್ನೂ ನಂಬಿಕೆ ಬಂದಿರಲಿಲ್ಲ. ಆದ್ರೆ ಉಮಾ ಒಂದು ವಿಷಯ ಹೇಳಿದ್ರು. ಟೀಟು ನನ್ನನ್ನು ನೋಡಿ ನನ್ನ ಹತ್ತಿರ ಬಂದಿರಲಿಲ್ಲ, ಆದ್ರೆ ಅವನು ನನ್ನತ್ತ ನೋಡಿದ ಒಂದು ನೋಟ ಪರ್ಫೆಕ್ಟ್ಲಿ ಸುರೇಶ್ನ ನೆನಪು ಮಾಡಿಸ್ತು ಅಂತ ಅಂತಾರೆ. ನಂತರ ಇಷ್ಟಕ್ಕೆ ನಂಬದ ಸುರೇಶ್ ಫ್ಯಾಮಿಲಿ ಅವನನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಕಾರಿನಲ್ಲಿ ಟೀಟುನ ಆಗ್ರಾಗೆ ಕರ್ಕೊಂಡು ಹೋಗ್ತಾರೆ. ಆಗ್ರಾ ತಲುಪಿ ಸದಾರ್ ಬಜಾರ್ ಸಮೀಪಿಸುತ್ತಿದ್ದಂತೆ ಬೇಕಂತಲೇ ಕಾರನ್ನು ದಾರಿ ತಪ್ಪಿಸಿ ಸುರೇಶ್ ರೇಡಿಯೋ ಶಾಪ್ನಿಂದ ಸ್ವಲ್ಪ ಮುಂದೆ ಹೋಗ್ತಾರೆ. ಮುಂದೆ ಹೋದ ಕೂಡಲೇ ಟೀಟು ಜೋರಾಗಿ, ನಿಲ್ಸಿ ನನ್ನ ಅಂಗಡಿ ಹಿಂದಕ್ಕೋಯ್ತು, ನೀವು ಕನ್ಫ್ಯೂಸ್ ಆಗಿದ್ದೀರಾ, ಗಾಡಿನ ಹಿಂದೆ ತಗೊಳ್ಳಿ ಅಂತ ಹೇಳ್ತಾನೆ. ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಮಾರ್ಕೆಟ್ನಲ್ಲಿ ಒಬ್ಬ ವಯಸ್ಕ ವ್ಯಕ್ತಿಗೂ ದಾರಿ ತಪ್ಪತ್ತೆ. ಅಂಥದ್ರಲ್ಲಿ ಮೊದಲ ಬಾರಿ ಬಂದ ಮಗುವಿಗೆ ಅಂಗಡಿಯ ಅಡ್ರೆಸ್ ಪರ್ಫೆಕ್ಟ್ ಆಗಿ ಗೊತ್ತಿದೆ. ಹಾಗೆ ಅಂಗಡಿ ಬಳಿ ಬಂದು ಹೇಳಿದ ಟೀಟುನ ವರ್ತನೆ ತುಂಬಾ ಭಿನ್ನವಾಗಿತ್ತು. ಕಾನ್ಫಿಡೆಂಟ್ ಆಗಿ ಅಂಗಡಿಯ ಒಳಗೆ ಹೋಗ್ತಾನೆ. ಒಳಗೆ ಹೋದ ಟೀಟು ಒಂದು ಡ್ರಾವರ್ ಕಡೆ ಬೆರಳು ತೋರಿಸಿ, ಅಲ್ಲೇ ನಾನು ದುಡ್ಡು ಇಡ್ತಿದ್ದಿದ್ದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ವಸ್ತುವನ್ನು ಪಾಯಿಂಟ್ ಮಾಡಿ ಹೇಳ್ತಾನೆ. ಅದು ಅಲ್ಲಿತ್ತು, ಇದು ಇಲ್ಲಿತ್ತು, ನೀವು ಅಂಗಡಿಯಲ್ಲಿ ತುಂಬಾ ಚೇಂಜಸ್ ಮಾಡಿದ್ದೀರಾ ಅಂತ ಹೇಳಿ ಅಂಗಡಿಗೆ ತಂದಿರುವ ಹೊಸ ಟಿವಿ ಹಾಗೂ ರೇಡಿಯೋಗಳನ್ನು ತೋರಿಸಿ, ಇದೆಲ್ಲ ಹೊಸದಾಗಿ ತಂದಿದ್ದೀರಾ, ನಾನಿದ್ದಾಗ ಇರಲಿಲ್ಲ ಅಂತ ಹೇಳ್ತಾನೆ. ಈಗ ಉಮಾಗೆ ಟೀಟುನ ಮೇಲೆ ಸ್ವಲ್ಪ ನಂಬಿಕೆ ಬರೋದಕ್ಕೆ ಶುರುವಾಗಿತ್ತು. ನಂತರ ಉಮಾ ಮತ್ತೆ ಟೀಟು ಪರ್ಸನಲಿ ಕೂತು ಮಾತನಾಡಿದಾಗ ಕಂಪ್ಲೀಟ್ ಆಗಿ ಉಮಾಗೆ ನಂಬಿಕೆ ಬಂತು. ಇದಾದ ನಂತರ 2 ಫ್ಯಾಮಿಲಿಗಳು ಅವಾಗವಾಗ ಮೀಟ್ ಆಗ್ತಾ ಇರ್ತಾರೆ. ಒಂದು ದಿನ ಟೀಟು ತಾನು ಸುರೇಶ್ ಆಗಿದ್ದಾಗ ಒಂದು ಮರದ ಅಡಿ ಬಚ್ಚಿಟ್ಟಿದ್ದ ಚಿನ್ನದ ಬಗ್ಗೆ ಹೇಳ್ತಾನೆ. ಹಾಗೆ ಅಲ್ಲಿ ಅಗೆದು ನೋಡಿದಾಗ ಆ ನಾಣ್ಯಗಳು ಸಿಗ್ತವೆ. ಅಂದ್ರೆ ಸುರೇಶ್ ವರ್ಮಾ ಕೇವಲ ಟಿವಿ ರೇಡಿಯೋ ಬಿಸ್ನೆಸ್ ಅಷ್ಟೇ ಮಾಡ್ತಾ ಇರಲಿಲ್ಲ, ಅವನು ಸ್ಮಗ್ಲರ್ ಕೂಡ ಆಗಿದ್ದ. ಇದು ಸಾಮಾನ್ಯವಾಗಿ ಸದಾರ್ ಬಜಾರ್ನ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ಸುರೇಶ್ ತುಂಬಾ ಕೋಪಿಷ್ಠನಾಗಿದ್ದ. ಗಲಾಟೆಗಳಲ್ಲಿ ಭಾಗಿಯಾಗೋದು, ಅವರಿವರನ್ನು ಒಡೆಯೋದು ಕೂಡ ಮಾಡ್ತಿದ್ದ. ಮತ್ತು ಇದರಿಂದಲೇ ಅವನು ಅಷ್ಟು ರಿಚ್ ಆಗಿದ್ದ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವನ ಕೊಲೆ ಆಗಿದ್ದು ಕೂಡ ಈ ಒಂದು ಬಿಹೇವಿಯರ್ನಿಂದಲೇ. ಗಡ್ಡೆ में रखा हुआ है वो ಸೊ ಈಗ ಅವನ ಕೊಲೆ ಮಾಡಿದ್ದು ಯಾರು? ಟೀಟುಗೆ ಈ ಕೊಲೆಯ ಬಗ್ಗೆ ಪಿನ್ ಟು ಪಿನ್ ಗೊತ್ತಿತ್ತು. ಅವನು ಕೊಲೆಗಾರರ ಹೆಸರನ್ನು ಹೇಳ್ತಾನೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ವಿಷಯ ಏನು ಅಂದ್ರೆ ಸುರೇಶ್ನ ಕೊಲೆ ಮಾಡಿದ್ದು ಅವನ ಸ್ನೇಹಿತರೇ ಆಗಿರ್ತಾರೆ. ಟೀಟುನ ಈ ಒಂದು ಹೇಳಿಕೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಬಿಡ್ತು. ಈ ಕೇಸನ್ನು ಹಲವಾರು ಸೈಕಿಯಾಟ್ರಿಸ್ಟ್ಗಳು ಮತ್ತು ರಿಸರ್ಚರ್ಸ್ಗಳು ರಿಸರ್ಚ್ ಮಾಡೋದಕ್ಕೆ ಭಾಗಿಯಾಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಆಂಟೋನಿಯಾ ಮಿಸ್ ಹಾಗೂ NK ಚೆಡ್ಡಾ ಇಬ್ಬರು 4 ವರ್ಷಗಳ ಕಾಲ ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿದ್ರು. ಇವರ ರಿಸರ್ಚ್ ಪ್ರಕಾರ ಟೀಟು 4 ವರ್ಷದ ಹುಡುಗನಾಗಿದ್ದರೂ ಸಹ ಅವನು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದ. ಸುರೇಶ್ನ ಅಂಗಡಿಗೆ ಹೋದಾಗಲೂ ಅವನು ನಿಲ್ಲುವ ಶೈಲಿ, ಮಾತನಾಡುವ ಶೈಲಿ ಎಲ್ಲ ಅಂಗಡಿಯ ಮಾಲೀಕನ ಹಾಗೆ ಇತ್ತು. ಒಂದು ದಿನ ಮಿಲ್ಸ್ ಟೀಟುನ ಜೊತೆ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾಳೆ. ಆಗ ಟೀಟು ಅಂಗಡಿಯವನಿಗೆ, ಇವಳು ನಮ್ಮ ಅತಿಥಿ,
ಇವಳ ಹತ್ರ ಹಣ ತಗೊಂಡ್ರೆ ಸರಿ ಇರಲ್ಲ ಅಂತ ಒಳ್ಳೆ ರೌಡಿ ಹಾಗೆ ಧಮಕಿ ಹಾಕಿದ್ದ. ಅಲ್ಲದೆ ಟೀಟು ಸುರೇಶ್ ಫ್ಯಾಮಿಲಿಯ ಭೇಟಿಗೂ ಮುನ್ನ 15 ಹೇಳಿಕೆ ಮತ್ತು ಭೇಟಿಯ ನಂತರ 31 ಹೇಳಿಕೆಗಳನ್ನ ಕೊಟ್ಟಿರ್ತಾನೆ. ಅದರಲ್ಲಿ ಕೇವಲ ಒಂದೇ ಒಂದು ಹೇಳಿಕೆಯನ್ನು ಬಿಟ್ಟು ಬೇರೆಲ್ಲ ಹೇಳಿಕೆಗಳು ಸರಿ ಅಂತ ಪ್ರೂವ್ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ 4 ಪ್ಲೇಸ್ಗಳನ್ನು 10 ಜನರನ್ನು ಸಹ ಟೀಟು ಗುರುತಿಸಿದ್ದ. ಫೈನಲಿ ಇವೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಸುರೇಶ್ನ ಪೋಸ್ಟ್ ಮಾರ್ಟಮ್ ನಲ್ಲಿ ಬುಲೆಟ್ ಅವನ ತಲೆಯ ಬಲಭಾಗಕ್ಕೆ ತಗುಲಿತ್ತು ಅಂತ ರೆಕಾರ್ಡ್ ಆಗಿರುತ್ತೆ. ಅಂಡ್ ಎಕ್ಸಾಕ್ಟ್ ಆಗಿ ಟೀಟುಗೆ ಅದೇ ಪ್ಲೇಸ್ ನಲ್ಲಿ ಬರ್ತ್ ಮಾರ್ಕ್ ಕೂಡ ಇತ್ತು. ಇಷ್ಟೆಲ್ಲ ಆದ ಮೇಲೆ ಸುರೇಶ್ನ ಮರ್ಡರ್ ಕೇಸ್ ರಿಓಪನ್ ಆಯಿತು. ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೋರ್ಟ್ ಪುನರ್ಜನ್ಮದ ಸಾಕ್ಷಿಗಳ ಆಧಾರದ ಮೇಲೆ ಆರೋಪಿಗಳಿಗೆ 8 ವರ್ಷ ಶಿಕ್ಷೆಯನ್ನು ವಿಧಿಸಿತು. ಟೀಟು ಅವರು ಇಂದಿಗೂ ಸಹ ನಮ್ಮ ನಡುವೆ ಇದ್ದಾರೆ. ಅವರಿಗೆ ಈಗ 43 ವರ್ಷ ವಯಸ್ಸು. ಹಾಗೆ ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದು ಅವರಿಗೆ ಮದುವೆಯಾಗಿ 2 ಮಕ್ಕಳು ಸಹ ಇದ್ದಾರೆ. ಬಟ್ ಟಿಲ್ ಡೇಟ್ ಟೀಟು ಸಿಂಗ್ ಹಿಂದಿನ ಜನ್ಮದ ಘಟನೆಗಳು ರನ್ನಿಂಗ್ ಆನ್ ಹಿಸ್ ಮೈಂಡ್.